ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನನ್ನ ಪ್ಲ್ಯಾನ್ ಕೂಡ ತುಂಬ ಚೆನ್ನಾಗಿದೆ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವೀಡಿಯೋನ ತೋರಿಸ್ತಾ ಇದ್ದೀನಿ. ಇವತ್ತಿಗೆ ನಾನು ನನ್ನ 36 ವೀಕ್ ಆಫ್ ಪ್ರೆಗ್ನೆನ್ಸಿನ ಕಂಪ್ಲೀಟ್ ಮಾಡಿ 37th ವೀಕ್ ಆಫ್ ಪ್ರೆಗ್ನೆನ್ಸಿಗೆ ಎಂಟರ್ ಆಗ್ತಾ ಇದ್ದೀನಿ. ಇದು ತುಂಬ ಹೈ ಟೈಮ್ ಆ್ಯಂಡ್ ಇಟ್ಸ್ ಸೂಪರ್ ಲೇಟ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ. ಬಿಕಾಸ್ 35-36 ವೀಕ್ಸ್ಗೆಲ್ಲ ಜನ ಅವರ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ತುಂಬ ಲೇಟಾಗಿ ಮಾಡ್ಕೊತಾ ಇದ್ದೀನಿ, ತುಂಬ ಲೇಸಿ ಆಗಿದ್ದೀನಿ. ಬಿಕಾಸ್ ಡೈಲಿ ಅಂದ್ಕೊತಾ ಇದ್ದೆ ಇವತ್ತು ಮಾಡೋಣ ವಿಡಿಯೋ, ನಾಳೆ ಮಾಡೋಣ ಅಂತ ಹೇಳಿ ತುಂಬ ಡಿಲೇ ಆಗೋಯ್ತು. ಇಟ್ಸ್ ಫೈನಲಿ ಮಾಡ್ತಾಯಿದ್ದೀನಿ ವಿಡಿಯೋ. ಆ್ಯಂಡ್ ಇವಾಗ ನನಗೇನೇನು ಬೇಕು ನನ್ನ ಹಾಸ್ಪಿಟಲ್ ಆ್ಯಂಡ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನನಗೇನೇನು ತೊಗೊತಾ ಇದ್ದೀನಿ ಹಾಸ್ಪಿಟಲಿಗೆ, ನನ್ನ ಕಂಫರ್ಟಬಲ್ ಏನು ಬಟ್ಟೆಗಳು ಯೂಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬಿಕಾಸ್ ಆ ವಿಡಿಯೋನ ನನ್ನ ಬೇಬಿ ನೀಡ್ಸ್ ವಿಡಿಯೋನ ಮಾಡಾದ್ಮೇಲೆ ನಾನಿಲ್ಲಿ ಇದೇ ವಿಡಿಯೋ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಟೈಮ್ ಇಲ್ಲ ಆ್ಯಂಡ್ ಎನರ್ಜಿ ಕೂಡ ಇಲ್ಲ. ಹಾಗಾಗಿ ಇದೇ ಔಟ್ಫಿಟ್ಟಲ್ಲಿ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮೆಟರ್ನಿಟಿ ಪ್ಯಾಂಟೀಸ್ನ ತೋರಿಸ್ತಾ ಇದ್ದೀನಿ. ಇದು ನೋವಾ ಅವರ ಬ್ರ್ಯಾಂಡ್. ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ನಮ್ಮ ಅಮ್ಮನ ಮನೆಯಿಂದ ವಿಡಿಯೋ ಮಾಡ್ತಾ ಇರೋದ್ರಿಂದ ಹಸು, ಕುರಿ, ಕೋಳಿ ಎಲ್ಲ ಕಿರ್ಚೋ ಸೌಂಡು ಸಹ ಕೇಳಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನಾನು ತಗೊಂಡಿರೋದು ನೋವಾ ಅವ್ರದ್ದು ಮೆಟರ್ನಿಟಿ ಪ್ಯಾಂಟೀಸ್ ಅಲ್ಟ್ರಾ ಸೇಫ್. ಆ್ಯಂಡ್ ಸೈಜ್ ಬಂದು XXL ಅಂತ ಇದೆ, XXL to XXL ಅಂತ ಇದೆ. ಇದು ಪ್ಯಾಂಟೀಸ್ ಥರನೇ ಇರುತ್ತೆ. ಯಾಕಂದರೆ ಡೆಲಿವರಿ ಆದ 3 to 4 days ಹೆವಿ ಫ್ಲೋ ಇರುತ್ತೆ. ಹಾಗಾಗಿ ನಾವು ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ನಾನು ಸ್ವಲ್ಪ ಜನದ ಸಜೆಷನ್ ತಗೊಂಡು ಇದನ್ನು ತಗೊಂಡಿದ್ದೀನಿ. ಸೆಟ್ ಆಫ್ 5 ಇರುತ್ತೆ. ಹೌದು, ಡಿಸ್ಪೋಸಬಲ್ ಪ್ಯಾಂಟೀಸ್ ಇದು. ಈ ಥರದ್ದು 2 ತಗೊಂಡಿದ್ದೀನಿ. ಆ್ಯಂಡ್ ಮೆಟರ್ನಿಟಿ ಅಲ್ಟ್ರಾ ಸೇಫ್ ಪ್ಯಾಡ್ಸ್ ಇದು ಪ್ಯಾಕ್ ಆಫ್ 8 ಇದೆ. ಇದು ಒಂದು ವೀಕ್ ಆದಮೇಲೆ ಯೂಸ್ ಮಾಡ್ಬೋದು. ತುಂಬ ತಿಕ್ಕಿರುತ್ತೆ. ಎಲ್ಲರೂ ನನಗೆ ಸಜೆಷನ್ ಮಾಡಿದ್ದು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದೂ ಸೆಟ್ ಆಫ್ 2 ತೊಗೊಂಡಿದ್ದೀನಿ. ಇವಾಗ 1 ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಸಾಕ್ಸ್. ಇದು ಮಿನಿ ಸೋಲಿ ತೊಗೊಂಡಿದ್ದು, ಸೆಟ್ ಆಫ್ 2 ತೊಗೊಂಡಿದ್ದೀನಿ. ಬಿಕಾಸ್ ಎಂಟೈರ್ ಪೋಸ್ಟ್ ಪ್ರೆಗ್ನೆನ್ಸಿಲಿ ಯೂಸ್ ಆಗುತ್ತೆ ಅಂತ ಹೇಳಿ ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಪ್ಯಾಂಟೀಸ್ ಆ್ಯಂಡ್ ಮೆಟರ್ನಿಟಿ ಬ್ರಾ ತಗೊಂಡಿದ್ದೀನಿ. ಇದು ಹೌಸ್ ಆಫ್ ಝೆಲೆನಾ ಅನ್ನೋ ಒಂದು ಬ್ರ್ಯಾಂಡ್. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇದನ್ನು 3 to 4 times. ತುಂಬ ಸಾಫ್ಟ್ ಇದೆ ಮೆಟೀರಿಯಲು ಆ್ಯಂಡ್ 3 ಲೇಯರ್ಸ್ ಇರುತ್ತೆ. ಸಖತ್ತಾಗಿದೆ ಮೆಟೀರಿಯಲ್ಲು ಆ್ಯಂಡ್ ಸಖತ್ ಸಾಫ್ಟ್ ಇದೆ. ಆ್ಯಂಡ್ ಮೆಟರ್ನಿಟಿ ಯೂಸಿಗೂ ಆಗುತ್ತೆ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿಗೂ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಒಂದು 6 to 8 ಪ್ಯಾಂಟೀಸ್ ತೊಗೊಂಡಿದ್ದೀನಿ. 3 to 4 ಮೆಟರ್ನಿಟಿ ಬ್ರಾಸ್ ತೊಗೊಂಡಿದ್ದೀನಿ. ಸಖತ್ ಸಾಫ್ಟ್ ಇದೆ ಆ್ಯಂಡ್ ಪ್ಯಾಡೆಡ್ ಇದು. ನಾವು ಇದನ್ನು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಬ್ರೆಸ್ಟ್ ಪ್ಯಾಡ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಈ ಥರ ಇದೆ. ಆ್ಯಂಡ್ ಫೀಡ್ ಮಾಡಿಸೋಕ್ಕೂ ಈಸಿಯಾಗಿದೆ. ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಈ ಥರ 3 ತಗೊಂಡಿದ್ದೀನಿ. ಇದು ಒಂದು ಆ್ಯಂಡ್ ಒಂದು ಹಾಸ್ಪಿಟಲಿಗೆ ಇಷ್ಟು ಸಾಕು ಅಂದ್ಕೊತೀನಿ. ಇಷ್ಟು ಸಾಕು. ಈ ಕೋಳಿಗಳು ನಂಗೆ ಸಖತ್ ಡಿಸ್ಟರ್ಬ್ ಮಾಡ್ತಾಯಿದೆ.
ಬಟ್ ಏನು ಮಾಡೋಕ್ಕಾಗಲ್ಲ, ಎಷ್ಟೇ ಓಡಿಸಿದ್ರೂ ಹೋಗಲ್ಲ, ಮತ್ತು ಬಂದು ಅದೇ ಕೆಲಸ ಮಾಡ್ತವೆ. ಹಾಗಾಗಿ ನಾನೇ ಇಗ್ನೋರ್ ಮಾಡಿಬಿಟ್ಟಿದ್ದೀನಿ. ನೋಡಿ ಏನು ಮಾಡಲಿ. ಆ್ಯಂಡ್ ಇದು ಫೀಡಿಂಗ್ ನೈಟೀಸ್ ಅರ್ಜೆಂಟಿಗೆ ಬೇಕಾಗುತ್ತೆ ಹಾಸ್ಪಿಟಲ್ಲಿಗೆ ಅಂತ ಹೇಳಿ ನಾನು ಮ್ಯಾಕ್ಸಿಂದ 2 ನೈಟೀಸ್ ತರಿಸ್ಕೊಂಡಿದ್ದೀನಿ. ಒಂದು ಈ ಕಲರ್, ಇನ್ನೊಂದು ಬಂದು ಬ್ಲೂ ಕಲರ್. ಇದು ಕಾಟನ್ನು ಸಖತ್ ಸಾಫ್ಟ್ ಇದೆ ಮೆಟೀರಿಯಲ್ಲು, ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಒಂದು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಚಳಿ ಜಾಸ್ತಿ ಆದರೆ ಬಾಣಂತಿಯರು ಹಾಕ್ಕೊಳ್ಳೇಬೇಕಂತ ಹೇಳ್ತಾರೆ, ಹಾಗಾಗಿ ಇದು ಬಂದು ಹೂಲ್ ಸ್ವೆಟರ್ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಬಟನ್ಸ್ ಏನಿಲ್ಲ, ಜಸ್ಟ್ ಹೀಗೆ ಇಷ್ಟು ಥರ ಯೂಸ್ ಮಾಡೋದು ಚೆನ್ನಾಗಿದೆ, ತುಂಬ ಬೆಚ್ಚಗೆ ಅನಿಸುತ್ತೆ. ನೆಕ್ಸ್ಟ್ ಟವಲ್, ಇದು ಹ್ಯಾಂಡ್ಮೇಡ್ ಟವಲ್ ಅಂತೆ, 100% ಕಾಟನ್ ಅಂತ ಇದೆ. ಆ್ಯಂಡ್ ಒಂದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀರೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೈಸ್, ವರ್ತ್ ಇಟ್ ನಾನು ಕೊಟ್ಟಿರೋ ದುಡ್ಡಿಗೆ. ನೆಕ್ಸ್ಟ್ ಲಾಸ್ಟ್ ಬಂದು ಇದು ಬಂದು ಕಾರ್ಡ್ ಸೆಟ್. ಇದನ್ನು ಮನೆಗೆ ಬರಬೇಕಾದ್ರೆ ಹಾಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ ವೆಸ್ಟ್ ಸೈಡಿಂದ. ತುಂಬ ಸಾಫ್ಟ್ ಇದೆ ಮೆಟೀರಿಯಲ್, ಸಖತ್ತಾಗಿದೆ. ಆ್ಯಂಡ್ ವೇರ್ ಮಾಡಿ ಕೂಡ ನೋಡಿದ್ದೀನಿ, ಸಖತ್ತಾಗಿದೆ. ಲುಕ್ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕಂಫರ್ಟಬಲ್ ಇದೆ. ಮೇಯ್ನ್ ಕಂಫರ್ಟಬಲ್ ಆಗಿರಬೇಕು ಆ ಟೈಮಲ್ಲಿ ನಮಗೆ, ಏನೇ ಬಟ್ಟೆ ಹಾಕ್ಕೊಂಡ್ರು ಏನೇ ಹಾಕ್ಕೊಂಡ್ರು. ಸೊ ಸಖತ್ ಕಂಫರ್ಟಬಲ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಒಂದು ಸೆಟ್. ಇದು ಬಿಟ್ಟರೆ ಇನ್ನು ನಾನು ನಂದು ಸ್ಕಿನ್ ಕೇರ್ ಎಲ್ಲ ಈಗ ತೊಗೊಂಡಿಲ್ಲ, ಬಟ್ ತೊಗೊತೀನಿ. ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಪ್ರೆಸೆಂಟ್ ತೊಗೊಳಕ್ಕಾಗಿಲ್ಲ. ಅದನ್ನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾನು ಪ್ಯಾಕ್ ಮಾಡ್ಕೊತೀನಿ. ಇನ್ನು ಅದು ಬಿಟ್ಟರೆ ಸ್ಕಿನ್ ಕೇರ್ ಎಲ್ಲ ಮುಗಿಯುತ್ತಲ್ಲ, ಇನ್ನೇನು ಅದು ಬಿಟ್ಟರೆ ಇನ್ನೇನಿಲ್ಲ ಅಂದ್ಕೊತೀನಿ. ಇಷ್ಟು ಸಾಕು ಅಂದ್ಕೊತೀನಿ. ಇದಲ್ಲದೇ ಒಂದು ಪೇರ್ ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಇದು ಯೂಸ್ ಮಾಡಿದ್ದೀನಿ ಮುಂಚೆನೇ, ಬಿಕಾಸ್ ನಾನು ಮನೆಗೆ ಹಾಕ್ಕೊತಾ ಇದ್ದೆ. ಇದನ್ನು ಹಾಸ್ಪಿಟಲಿಗೆ ತೊಗೊತಾ ಇದ್ದೀನಿ, ಬೇಕಾಗುತ್ತಲ್ಲ ಅಲ್ಲೆಲ್ಲ ಓಡಾಡೋಕ್ಕೆ. ಇದನ್ನು ಬಿಟ್ಟರೆ ಒಂದು ಟಂಬ್ಲರ್ ತೊಗೊಂಡಿದ್ದೀನಿ, ಇದು ಬೇಕಾಗುತ್ತೆ. ಹಾಟ್ ವಾಟರೆಲ್ಲ ಕುಡಿಬೇಕಾದಾಗ ನಾವು ಈ ಥರ ಸಿಪ್ಪರ್ ಇಟ್ಕೊಂಡ್ರೆ ಒಳ್ಳೆಯದು ಅನಿಸ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದೊಂದು ಮಗ್ಗು, ಇದು ಸಿಪ್ಪರೇ. ಕಾಫಿ ಆ ಟೈಮಲ್ಲಿ ಕಾಫಿ ಎಲ್ಲ ಕೊಡ್ತಾರೆ, ಹಾಗಾಗಿ ಸಡನ್ನಾಗಿ ಕುಡಿಯೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ ಅಂದ್ರೂ ಬಿಸಿಯಾಗಿರುತ್ತಲ್ಲ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ದ್ಯಾಟ್ಸ್ ಇಟ್, ಎಲ್ಲ ತೊಗೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇದು ಬಿಟ್ಟು ನಾನೇನಾದರೂ ಮರ್ತಿದ್ರೆ ಅಗೇನ್ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ ಇದನ್ನು ತಗೊಳ್ಳಿ ಅಂತ, ನಾನು ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ನನ್ನ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ. ಆ್ಯಂಡ್ ಒಂದು ಕ್ಯಾಮ್ರಾ ಕೂಡ ತೊಗೊಂಡಿದ್ದೀನಿ, ಅದು ಎಲ್ಲಿಟ್ಟಿದ್ದೀನಿ, ಒಳಗಿಟ್ಟಿದ್ದೀನಿ, ಇವಾಗ ತೊಗೊಂಬಂದು ತೋರ್ಸೋಕ್ಕಾಗಲ್ಲ. ಫೋಟೋಸ್ ಏನಾದರೂ ನಮ್ಮದು ಸ್ವೀಟ್ ಮೆಮೊರೀಸ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ. ಇಷ್ಟೇ, ನನ್ನ ನೀಡ್ಸ್ ಎಲ್ಲ ಇಷ್ಟು ತೊಗೊಂಡಿದ್ದೀನಿ. ದಟ್ಸ್ ಆಲ್. ಇಷ್ಟು ನನ್ನ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ. ಆ್ಯಂಡ್ ನಾನೇನಾದರೂ ಮರ್ತಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನೀವು ಇದನ್ನು ತೊಗೊಳ್ಳಿ, ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ತೊಗೊಂಡೋಗೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲ ನಾನು ಏನೇನು ಬೇಕು, ನನ್ನ ಕಂಫರ್ಟಬಲ್ ಏನೇನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ತೊಗೊಂಡಾಗಿದೆ. ಇದು ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ತುಂಬ ನೀಡ್ಸ್ ಇರೋದನ್ನೆಲ್ಲ ತೊಗೊಂಡಿದ್ದೀನಿ. ಇಷ್ಟು ಸಾಕು ಅಂದ್ಕೊತೀನಿ. ನನ್ನ ಡೆಲಿವರಿ ಡೇಟ್ ಹತ್ತಿರದಲ್ಲೇ ಇರೋದ್ರಿಂದ ನಾನು ಇವಾಗ ಬೇಗ ಪ್ಯಾಕ್ ಮಾಡಿ ಇಟ್ಕೊಬೇಕು. ಇವಾಗ ಇದನ್ನೆಲ್ಲ ವಾಷಿಗೆ ಹಾಕಿ ಸಂಜೆ ಅಷ್ಟರಲ್ಲೆಲ್ಲ ಐರನ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ನಾನು ಡೆಲಿವರಿ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು.